ಸೊ ಇವತ್ತು ನಾವು ನೋಡೋಣ ಯುಗಾದಿಗೆ ನಾವು ಏನು ಸ್ಪೆಷಾಲಿಟಿ ಮಾಡ್ತೀವಿ, ಏನು ಶಾಸ್ತ್ರ ಇದೆ. ಒಂದು ಎಣ್ಣೆ ಶಾಸ್ತ್ರ, ಸೆಕೆಂಡ್ ಬೇವು ಬೆಲ್ಲ. ಸೊ ಬೇವು ಮತ್ತು ಬೆಲ್ಲದು ಏನು ಸ್ಪೆಷಾಲಿಟಿ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾವು ನೋಡ್ಕೊಳ್ಳೋಣ. ಬೇವು ಅಂದರೆ ಬಿಟರ್, ಜಾಗ್ರಿ ಇಲ್ಲಂದರೆ ಬೆಲ್ಲ ಅಂತ ಏನು ಹೇಳ್ತೀವಿ ಅದು ಸಿಹಿ. ಸೊ ಇದ್ರದ್ದು ಏನು ಮೆಸೇಜ್ ಅಂದರೆ ನಮ್ಮ ಜೀವನದಲ್ಲಿ ಸುಖ ದುಃಖ, ಸಿಹಿ ಮತ್ತು ಕಹಿ ಇದ್ದದ್ದೇ ಅಂತ ಅರ್ಥ ಅಲ್ವಾ. ಸೊ ನೀಮ್ ನಮಗೆ ಎಲ್ಲರಿಗೆ ಗೊತ್ತಿದೆ. ಏನು ಪ್ರಾಪರ್ಟೀಸ್ ನೀಮಿದು? ಆ್ಯಂಟಿಬ್ಯಾಕ್ಟೀರಿಯಲ್. ಓಕೆ, ಸೊ ಅದು ನಮ್ಮ ಬಾಡಿಯಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಅದು ಕಾಂಬ್ಯಾಕ್ಟ್ ಮಾಡುತ್ತೆ, ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ, ಡಿಟಾಕ್ಸ್ ಮಾಡುತ್ತೆ ನಮ್ಮ ಲಿವರನ್ನು. ಸೊ ಮೇನ್ ಪ್ರಾಪರ್ಟಿ ಆಫ್ ನೀಮ್ ಇಸ್ ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿಫಂಗಲ್ ಆ್ಯಂಡ್ ಬ್ಲಡ್ ಪ್ಯೂರಿಫಿಕೇಷನ್. ಜಾಗ್ರಿ ಬೆಲ್ಲ. ಓಕೆ, ಸೊ ಬೆಲ್ಲ ನಮಗೆ ಗೊತ್ತಿದೆ. ಯಾರಿಗೆ ಎನೀಮಿಯಾ, ಅಯನ್, ಹೈ ಸೋರ್ಸ್ ಆಫ್ ಅಯನ್. ಓಕೆ, ಜಾಗ್ರದಲ್ಲಿ. ಸೊ ನಮಗೆ ಎನೀಮಿಯಾ ಇದ್ದರೆ, ನಮ್ಮ ಹೆಮೋಗ್ಲೋಬಿನ್ ಲೋ ಇದ್ದರೆ ಇದು ಗುಡ್ ಸೋರ್ಸ್ ಆಫ್ ಅಯನ್. ಓಕೆ, ಡೈಜೆಷನ್ ಕೂಡ ತುಂಬ ಇಂಪ್ರೂವ್ ಮಾಡುತ್ತೆ. ನಮ್ಮ ಡೈಜೆಷನ್, ನಮಗೆ ಹಸಿವೆ ಆಗಲಿಕ್ಕೆ, ನಮ್ಮ ನಾರ್ಮಲ್ ಎನ್ಸೈಮ್ಸ್ ಸೆಕ್ರೇಟ್ ಮಾಡಲಿಕ್ಕೆ ನಮಗೆ ಜಾಗ್ರಿ ತುಂಬ ಇಂಪಾರ್ಟೆಂಟ್. ಈವನ್ ಅದು ಇನ್ಸ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಕೆಲವೊಮ್ಮೆ ನಮಗೆ ತುಂಬ ಸುಸ್ತಾದರೆ, ಮುಂಚೆ ನಾವು ಸಕ್ಕರೆ ಆಗ್ತಿದ್ವಲ್ಲ, ಜಾಗ್ರಿ ಇಸ್ ದ ಬೆಸ್ಟ್ ಇನ್ಸ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ. ಸೊ ಈಗ ನೀವು ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತೀರಾ, SGPT-OT ಅಂತ ಇರುತ್ತೆ, ಎನ್ಸೈಮ್, ಲಿವರ್ ಎನ್ಸೈಮ್ಸ್, ಅದು ಜಾಸ್ತಿ ಇದೆ. ಸೊ ಜಾಗ್ರಿ ವಿಲ್ ಹೆಲ್ಪ್ ಟು ಕಾಂಬ್ಯಾಕ್ಟ್ ದ್ಯಾಟ್. ಸೊ ನೀಮ್ ಮತ್ತು ಜಾಗ್ರಿ, ಬೆಲ್ಲ ಮತ್ತು ಬೇವು, ಇದು ಎರಡದು ಪ್ರಾಪರ್ಟೀಸ್ ಏನಿದೆ, ಲಿವರ್ ಟಾಕ್ಸಿಟಿ ರಿಮೂವ್ ಮಾಡುತ್ತೆ, ಪ್ಯೂರಿಫಿಕೇಷನ್ ಮಾಡುತ್ತೆ. ಓಕೆ, ಸೊ ಇಟ್ಸ್ ವೆರಿ ಗುಡ್ ಫಾರ್ ದ ಡೈಜೆಷನ್ ಹೆಲ್ತ್. ಮತ್ತು ಇದೆ, ನಾವು ಕೆಲವೊಮ್ಮೆ ನೀಮ್ ಮತ್ತು ಜಾಗ್ರಿ ಜೊತೆ ನಾವು ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ತೀವಿ ಅಲ್ವಾ, ಫ್ಲೇವರಿಗೆ ಅದ್ರ ಜೊತೆ ನಾವು ಪೆಪ್ಪರ್ ಹಾಕ್ತೀವಿ. ಸೊ ಪೆಪ್ಪರ್, ಕಾಲಿ ಮಿರ್ಚ್ ಇಲ್ಲಾಂದರೆ ಪೆಪ್ಪರ್ ಅಂತ ಹೇಳ್ತೀವಿ. ಸೊ ಅದ್ರದ್ದು ಏನು ಬೆನಿಫಿಟ್ಸ್ ಇದೆ ಅಂತ ನಾವು ನೋಡ್ಕೊಳ್ಳೋಣ. ಸೊ ಪೆಪ್ಪರ್ ಡೆಫಿನೆಟ್ಲಿ ಇದು ಫೈರ್, ಡೈಜೆಸ್ಟಿವ್ ಫೈರ್. ಓಕೆ, ಸೊ ಇದು ಏನು ಮಾಡುತ್ತೆ, ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡ್ತದೆ, ಮೆಟಬಾಲಿಸಮ್ ಹೈ ಅನ್ನು ತಗೊಂಡು ಹೋಗ್ತದೆ. ಸೊ ಇಟ್ ವಿಲ್ ಹೆಲ್ಪ್ ಫಾರ್ ವೆಯ್ಟ್ ಲಾಸ್ ಆಲ್ಸೋ, ಆ್ಯಂಡ್ ಇಟ್ ವಿಲ್ ಇನ್ಕ್ರೀಸ್ ಯೋರ್ ಮೆಟಬಾಲಿಸಮ್ ಪವರ್. ಸೊ ನಮ್ಮ ಡೈಜೆಷನ್ ತುಂಬ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ರೆಸ್ಪಿರೇಟ್ರಿಗೆ ಇದು ಬ್ರಾಂಕೋ ಡೈಲೇಟರ್. ಓಕೆ, ನೀವು ನೋಡಿದಿರಿರಬೇಕು, ಕೆಲವರು ಸಿಂಗರ್ಸ್ ಸ್ಟೇಜಿಗೆ ಹೋಗುವ ಮುಂಚೆ 2 ಪೆಪ್ಪರ್ ಚೀವ್ ಮಾಡ್ತಾರೆ, ಬಿಕಾಸ್ ಎಲ್ಲ ಏರ್ ಪ್ಯಾಸೇಜಸ್, ಕಂಜೆಷನ್ಸ್ ಎಲ್ಲ ಕ್ಲಿಯರ್ ಆಗ್ತದೆ. ಸೊ ಇಟ್ಸ್ ಅ ವೆರಿ ಗುಡ್ ಬ್ರಾಂಕೋ ಡೈಲೇಟರ್. ಮತ್ತು ನಮ್ಮ ಡೈಜೆಷನ್ ಫೈರ್ ಕೂಡ ಇಂಪ್ರೂವ್ ಆಗ್ತದೆ. ಮತ್ತು ನಾವು ರಾ ಮ್ಯಾಂಗೋ ಕೂಡ ಹಾಕ್ತೀವಿ ಇದ್ರ ಜೊತೆ. ರಾ ಮ್ಯಾಂಗೋದು ಏನು ಬೆನಿಫಿಟ್ಸ್ ಅಂತ ನಾವು ತಿಳ್ಕೊಳ್ಳೋಣ. ರಾ ಮ್ಯಾಂಗೋ ಈಸ್ ಅ ಕಿಂಗ್ ಆಫ್ ದ ಫ್ರೂಟ್ ಅಲ್ವಾ. ಸೊ ರಾ ಮ್ಯಾಂಗೋದಲ್ಲಿ ಸಾರ್ನೆಸ್ ಸ್ವಲ್ಪ ಜಾಸ್ತಿ ಇದೆ. ಓಕೆ, ಸೊ ಇದರಲ್ಲಿ ಟ್ಯಾಂಗಿ ಟೇಸ್ಟ್ ಇದೆ, ಅದು ಫ್ಲೇವರ್ ಇದೆ. ಸೊ ವಿಟಮಿನ್ ಸಿ ಹೈ ಇದೆ, ಮತ್ತು ವಿಟಮಿನ್ ಎ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಪೂರ್ತಿ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಮಿನರಲ್ಸ್ ಇದೆ. ಓಕೆ, ಕ್ಯಾಲ್ಶಿಯಂ, ಮ್ಯಾಗ್ನೇಷಿಯಮ್ ಅದು ಇದರಲ್ಲಿ ಇರುತ್ತೆ. ಓಕೆ, ಮತ್ತು ಟ್ಯಾಂಬ್ರಿನ್, ಹುಣಸೆ ಹಣ್ಣು. ಓಕೆ, ಟ್ಯಾಂಬ್ರಿನ್. ಓಕೆ, ಇದು ಸಾರ್ನೆಸ್. ಓಕೆ, ಸೊ ಟ್ಯಾಂಬ್ರಿನ್ ಇದು ಏನು ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೊ ಇದು ನಾವು ಮಿಕ್ಸ್ ಮಾಡುವಾಗ ಟ್ಯಾಂಬ್ರಿನ್ ಇದು ಒಂದು ಫ್ಲೇವರ್ ಬರುತ್ತೆ, ಸೋರ್ನೆಸ್. ಸೊ ಈ ಸೋರ್ನೆಸ್ಸಲ್ಲಿ ಏನಾಗ್ತದೆ, ನಮ್ಮ ಡೈಜೆಷನ್ ತುಂಬ ಇಂಪ್ರೂವ್ ಆಗ್ತದೆ, ನಮಗೆ ಹಸಿವೆ ಆಗಲಿಕ್ಕೆ ಶುರು ಆಗುತ್ತೆ, ಮತ್ತು ನಮ್ಮ ಪ್ಯಾರಸೈಟ್ಸ್, ಹುಳಗಳು ಏನಿದೆ ಅದು ಕೂಡ ಎಲಿಮಿನೇಟ್ ಮಾಡುತ್ತೆ. ಸೊ ಇದು ಟೋಟಲ್ ಕಾಂಬಿನೇಷನ್ ಏನಿದೆ, ಇಟ್ ಈಸ್ ಕ್ಲೆನ್ಸಿಂಗ್ ಯೋರ್ ಗಟ್, ಮೆಟಬಾಲಿಸಮ್ ಇಂಪ್ರೂವ್ ಮಾಡೋದು, ಮತ್ತು ನಿಮ್ಮ ಲಿವರ್ ಟಾಕ್ಸಿಕ್ ಏನಿದೆ ಅದು ತೆಗೆಯೋದು, ಒಂದು ಪ್ಯಾರಸೈಟ್. ಸೊ ಟೋಟಲ್ ಇದು ನಮ್ಮ ಬಾಡಿಯನ್ನು ಕೂಲ್ ಮಾಡುತ್ತೆ, ಡಿಟಾಕ್ಸ್ ಮಾಡುತ್ತೆ. ಸೊ ಈಗ ಯುಗಾದಿ ಅಂದರೆ ಏನು, ಇಟ್ ಇಸ್ ಟ್ರಾನ್ಸಿಷನ್. ಈಗ ನಾವು ಹೀಟ್ಗೆ ಸೀಸನಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇಟ್ಸ್ ಪ್ರಿಪೇರಿಂಗ್ ಅವರ್ ಬಾಡಿ, ಕೂಲಿಂಗ್ ಮಾಡುತ್ತೆ. ಸೊ ನಮ್ಮ ಟಾಕ್ಸಿಸಿಟಿ ಎಲ್ಲ ತೆಗೆದು ಕೂಲ್ ಮಾಡ್ತದೆ. ಓಕೆ, ಈಗ ನೀವೆಲ್ಲ ಪ್ರಾಪರ್ಟೀಸ್ ನೀವು ನೋಡಿದ್ದೀರಾ. ಓಕೆ, ನೀಮ್ ಆ್ಯಂಟಿ ಬ್ಯಾಕ್ಟೀರಿಯಲ್. ಯಾಕೆ ಆ್ಯಂಟಿ ಬ್ಯಾಕ್ಟೀರಿಯಲ್? ಈಗ ನಾವೀಗ ಬೆವರ್ತಾ ಇರ್ತೀವಿ ಅಲ್ಲ, ಈಗ ಸೀಸನ್ಸ್ ಬರುವಾಗ ಬೆವರ್ತಾ ಇದ್ದೀವಿ. ಸೊ ನಮ್ಮ ಸ್ಕಿನ್ಗಳಲ್ಲಿ ಆ್ಯಕ್ನಿಸ್ ಇರುತ್ತೆ. ಸೊ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್. ಓಕೆ, ಜಾಗ್ರಿ ಇನ್ಸ್ಟಂಟ್ ಎನರ್ಜಿ ಬೇಕು. ಈಗ ನಾವು ಬೆವರ್ತಾ ಇರ್ತೀವಿ, ಸೊ ನಮಗೆ ಎನರ್ಜಿ, ನಮಗೆ ತುಂಬ ಸುಸ್ತಾಗ್ತದೆ. ಸೊ ಇನ್ಸ್ಟಂಟ್ ಎನರ್ಜಿ, ಸೊ ಜಾಗ್ರಿ ಇಸ್ ದ ಥಿಂಗ್. ಮತ್ತು ಕಾಲಿಮೆ, ಪೆಪ್ಪರ್. ಓಕೆ, ಪೆಪ್ಪರಲ್ಲಿ ಏನಿದೆ, ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡ್ತದೆ. ಸೊ ನಮಗೆ ಎಪಟೈಟ್, ನಾರ್ಮಲ್ ನಮ್ಮ ಎಪಟೈಟ್, ಅಗ್ನಿ, ನಮ್ಮ ಫೈರನ್ನು ಇನ್ಕ್ರೀಸ್ ಮಾಡುತ್ತೆ. ರಾ ಮ್ಯಾಂಗೋದಲ್ಲಿ ಕ್ಯಾಲ್ಶಿಯಂ, ಮ್ಯಾಗ್ನೇಷಿಯಮ್, ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ಈಗ ನೀವು ಬೇಸಿಗೆ ಕಾಲದಲ್ಲಿ ತುಂಬ ಕ್ರ್ಯಾಂಪ್ಸಲ್ಲಿ ಬರ್ತದೆ ಅಂತ ನೀವು ಕೇಳ್ಕೊಂಡಿದ್ದೀರಾ. ಸೊ ರಾ ಮ್ಯಾಂಗೋದಲ್ಲಿ ಕ್ಯಾಲ್ಶಿಯಂ, ಮ್ಯಾಗ್ನೇಷಿಯಮ್ ಇದೆ, ಅದು ಕ್ರ್ಯಾಂಪ್ಸ್ ಎಲ್ಲ ನಿಮಗೆ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಮತ್ತು ಟ್ಯಾಂಬ್ರಿನ್.
ಓಕೆ, ಟ್ಯಾಮ್ರಿನ್ ಇಸ್ ಅ ನ್ಯಾಚುರಲ್ ಅಪಟೈಸರ್, ಈವನ್ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗ್ತದೆ. ಸೊ ಇದೆಲ್ಲ ಒಟ್ಟಿಗೆ ನಾವು ಸೇವನೆ ಮಾಡುವಾಗ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಕೂಲಿಂಗ್ ಎಫೆಕ್ಟ್. ಅದಕ್ಕೋಸ್ಕರ ಇದು ಒಂದು ಶಾಸ್ತ್ರ. ಮತ್ತು ನಾನು ಫಸ್ಟ್ ಹೇಳಿದೆ ಎಣ್ಣೆ ಶಾಸ್ತ್ರ, ಅಭ್ಯಂಗಂ ಸ್ನಾನಂ ಅಂತ ಹೇಳ್ತೀವಿ. ಸೊ ಅದು ಏನು, ನಾವೀಗ ಅಭ್ಯಂಗಂ ಸ್ನಾನ ಅಂತ ಹೇಳುವಾಗ ಪೂರ್ತಿ ನಮ್ಮ ದೇಹಕ್ಕೆ, ನಮ್ಮ ತಲೆಗೆ, ದೇಹಕ್ಕೆ ನಾವು ಎಣ್ಣೆ ಹಾಕ್ತೀವಿ. ಎಣ್ಣೆ ನಿಮ್ಮ ಚಾಯ್ಸ್ ಇದಿರಲಿ, ಕೊಬ್ಬರಿ ಎಣ್ಣೆ ಹಾಕ್ತೀರಾ, ಕೊಕೊನಟ್ ಆಯಿಲ್ ಹಾಕ್ತೀರಾ, ಕ್ಯಾಸ್ಟರ್ ಆಯಿಲ್ ಹಾಕ್ತೀರಾ. ಓಕೆ, ಸೊ ಇದರಲ್ಲಿ ನೀವು ಬಳಸುವಾಗ ನೀವು ಜಂಟಲ್ ಮಸಾಜ್ ಮಾಡ್ತೀರಾ ನಿಮ್ಮ ಪೂರ್ತಿ ದೇಹಕ್ಕೆ. ಸೊ ಏನಾಗ್ತದೆ, 20 ಮಿನಿಟ್ಸ್ ನಿಮಗೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಯಾಕಂದರೆ ಅರ್ಲಿ ಮಾರ್ನಿಂಗ್ ಇರ್ತದೆ, ನೀವು ಅರ್ಲಿ ಸನ್ ರೇಸಿಗೆ ನೀವು ಅಲ್ಲಿ ಕೂತ್ಕೊಳ್ತಾರೆ. ಸೊ 20 ಮಿನಿಟ್ಸ್ ನಿಮಗೆ ಅಬ್ಸಾರ್ಪ್ಷನ್ ಇರುತ್ತೆ. ಸೊ ಈ ಆಯಿಲ್ ಅಬ್ಸಾರ್ಬ್ ಆಗುವಾಗ ನಿಮ್ಮ ಮಸಲ್ಸ್, ನಿಮ್ಮ ಜಾಯಿಂಟ್ಸ್, ನಿಮ್ಮ ಸ್ಕ್ಯಾಲ್ಪಿಗೆ ನೀವು ಮಸಾಜ್ ಮಾಡುವಾಗ ರಿಲ್ಯಾಕ್ಸೇಷನ್ ಸಿಗ್ತದೆ. ಸೊ ನಿಮ್ಮ ಮೈಂಡ್ ಕೂಡ ಬ್ಲಾಕ್ ಇದ್ದದ್ದು ಓಪನ್ ಆಗ್ತದೆ, ಸ್ಟ್ರೆಸ್ ರಿಲೀಫ್ ಆಗ್ತದೆ, ನಿಮ್ಮ ಜಾಯಿಂಟ್ಸ್ ಮತ್ತು ನಿಮ್ಮ ಮಸಲ್ಸ್ ಕೂಡ ತುಂಬ ರಿಲೀಸ್ ಆಗ್ತದೆ. ಓಕೆ, ರಿಲ್ಯಾಕ್ಸೇಷನ್ ಆಗ್ತದೆ, ಅದು ಮೇನ್ ಇಂಪಾರ್ಟೆಂಟ್. ಮತ್ತು ಇದು ಆಯಿಲ್ ಏನು ಹಾಕ್ತೀರಾ, ಇದು ಕೂಲಿಂಗ್ ಎಫೆಕ್ಟ್ ನಿಮ್ಮ ಬಾಡಿಗೆ, ಮತ್ತು ಮಾಯಿಶ್ಚರೈಸ್. ಓಕೆ, ಸೊ ಈಗ ನೀವು ಟ್ರಾನ್ಸಿಷನ್ ಮಾಡುವಾಗ ನಿಮ್ಮ ಬಾಡಿಯಲ್ಲಿ ಮಾಯಿಶ್ಚರ್ ಇರಬೇಕಲ್ವಾ, ಸೊ ಇದು ನಿಮ್ಮ ಬಾಡಿಗೆ ಮಾಯಿಶ್ಚರ್ ಕೂಡ ಮಾಡುತ್ತೆ. ಸೊ ದಿಸ್ ಇಸ್ ದ ಮೇನ್ ಎಫೆಕ್ಟ್ಸ್ ಆಫ್ ಎಣ್ಣೆ ಶಾಸ್ತ್ರ ಆ್ಯಂಡ್ ಬೇವು ಬೆಲ್ಲ. ಧನ್ಯವಾದಗಳು.